ನಮಸ್ಕಾರ ವೀಕ್ಷಕರೇ, ಇವತ್ತು 4 ಸ್ಟಾಕ್ಗಳನ್ನು ನೋಡೋಣ. ಸೊ 4 ಸ್ಟಾಕು ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥವು. ಈಗಾಗಲೇ ಒಳ್ಳೆಯ ರಿಟರ್ನ್ಸ್ ಕೊಟ್ಟು ಕೂಡ ಮುನ್ನುಗ್ತಾ ಇದ್ದಾವೆ. ಸೊ ನಾವು ಕೇವಲ ಒಂದು ಬೆರಳೆಣಿಕೆ ಅಷ್ಟು ಕಂಪ್ನಿಗಳಂದರೆ ತುಂಬ ರಿನೌನ್ಡ್ ಕಂಪ್ನಿಗಳನ್ನ ಪದೇ ಪದೇ ಹೇಳೋದ್ರಿಂದ ಅದು ಎಲ್ಲರಿಗೂ ಗೊತ್ತಿರ್ತದೆ. ಈಗ ಫಾರ್ ಎಕ್ಸಾಂಪಲು ಇನ್ಫೋಸಿಸ್ಸು, HUL, ಮತ್ತು KPIT ಟೆಕ್ನಾಲಜೀಸು, ದೊಡ್ಡ ಮಹೀಂದ್ರ ಆ್ಯಂಡ್ ಮಹೀಂದ್ರ ಎಲ್ಲರಿಗೂ ಗೊತ್ತಿರತಕ್ಕಂಥ ಸ್ಟಾಕ್ಗಳೇ. ಸೊ ಅದರಲ್ಲಿ ಎಷ್ಟು ನಿರ್ದಿಷ್ಟವಾದ ರಿಟರ್ನ್ಸ್ ಕೂಡ ಗೊತ್ತಿರೋದು. ಬಟ್ ಅದನ್ನು ಬಿಟ್ಟು ನಾವು ಏನು ಹಿಡನ್ ಜಿಮ್ಸ್ ಅಂತೀವಿ, ಕೆಲವೊಂದು ಎಷ್ಟು ಸ್ಟಾಕ್ಗಳು ನಮ್ಗೆ ಗೊತ್ತಿರಲ್ಲ, ಒಳ್ಳೆ ಔಟ್ ಪರ್ಫಾರ್ಮ್ ಮಾಡ್ತಿರ್ತವೆ, ಅಂಥ ಸ್ಟಾಕ್ಗಳನ್ನ ಹಿಡಿಯೋದ್ರಿಂದ, ಸೊ ಅದರಲ್ಲೂ ಫಂಡಮೆಂಟಲ್ ಸ್ಟ್ರಾಂಗ್ ಹಿಡಿಯೋದ್ರಿಂದ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ದೊಡ್ಡ ಮಟ್ಟದ ನಾವು ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು. ಬಟ್ ಹೆಂಗಿರಬೇಕು ಅಂತಂದರೆ ಡೈವರ್ಸಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸೆಕ್ಟರ್ಸು, ಸೆಗ್ಮೆಂಟು, ಜೊತೆಗೆ ಸ್ಟಾಕ್ಸು, ಕಂಪ್ನೀಸು ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ಚರ್ ಆಫ್ ಆರ್ಟ್ ಆ್ಯಂಡ್ ಸೈನ್ಸ್ ಅಂತೀವಲ್ಲ, ಆ ಥರದಲ್ಲಿ ತುಂಬ ಚೆನ್ನಾಗಿ ಬ್ಯೂಟಿ ಆ್ಯಂಡ್ ಇಂಟೆಲಿಜೆನ್ಸಿಂದ ಮಿಕ್ಸ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಹೋಗ್ತಾ ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ಆದಂಥ ನಿಮಗೆ ಕಲಿಕೆ ಇಂಪಾರ್ಟೆಂಟು. ಹಾಗಾಗಿ ನೀವು ಒಬ್ಬ ಒಳ್ಳೆ ಅನುಭವಸ್ಥರ ಹತ್ರ ಸೆಬ್ರಿಜಿಸ್ಟ್ ಅನಾಲಿಸ್ಟು ಅಥವಾ ಮಾರ್ಕೆಟ್ ಗುರು ಅಂತೇಳಿ ನೀವು ಯಾರು ತುಂಬ ದೊಡ್ಡ ಸಕ್ಸಸ್ ಆಗಿರ್ತಾರಲ್ಲ, ಅವರು ಖಂಡಿತವಾಗೂ ನಿಮ್ಮ ಜೊತೆ ಅಂದರೆ ನಿಮಗೆ ಲಾಯಲ್ ಆಗಿದ್ದಾರೆ ಅಂದರೆ ಅಂಥರ ಹತ್ರ ಕಲೀರಿ. ಖಂಡಿತವಾಗೂ ಒಳ್ಳೆಯ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನು ಮಾಡ್ಬೋದು. ಬನ್ನಿ, ಇವತ್ತಿನ ಮೊದಲನೇ ಕಂಪ್ನಿ ಬಾಲು ಫೋರ್ಜ್ ಅಂತೇಳಿ. ಇದು ನೀವು ನೋಡಿದ್ರೆ 6 ತಿಂಗಳಲ್ಲಿ 142% ರಿಟರ್ನ್ಸನ್ನು ಕೊಟ್ಟಿದೆ. ಇದರದ್ದು ಸ್ವಲ್ಪ ಡೀಟೇಲ್ಸ್ ಕೂಡ ಬಾಲು ಫೋರ್ಜ್ನ ಫೈನಾನ್ಷಿಯಲ್ಸ್ ನೋಡೋದಾಯಿತು ಅಂದರೆ, ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಸ್ವಿಂಗ್ ಟ್ರೇಡಿಂಗ್ ಇಂಟ್ರೆಸ್ಟ್ ಇದ್ದರೆ, ಯಾಕಂದರೆ ಈ ನಡುವೆ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ತುಂಬ ಎನ್ಕ್ವೈರೀಸ್ ಬರ್ತದೆ, ತುಂಬ ಇಂಟ್ರೆಸ್ಟು. ಈಗಾಗಲೇ ಸ್ವಿಂಗ್ ಟ್ರೇಡಿಂಗ್ ನಮ್ಮದೊಂದು ದೊಡ್ಡ ಕಮ್ಯುನಿಟಿನೇ ಆಗ್ತಾಯಿದೆ. ಖಂಡಿತವಾಗೂ ಅದರಲ್ಲಿ ತುಂಬ ಜನ ಒಳ್ಳೆಯ ಪ್ರಾಫಿಟನ್ನು ಕೂಡ ಮಾಡ್ತಾಯಿದ್ದಾರೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಜೊತೆಗೆ ಶಾರ್ಟ್ ಟರ್ಮ್ ಅಂದರೆ ಸ್ವಿಂಗ್ ಟ್ರೇಡಿಂಗಲ್ಲಿ ಒಳ್ಳೆಯ ಲಾಭ ಕೂಡ ಗಳಿಸ್ಬೋದು. ಸೊ ಇದ್ರದ್ದು ಬಾಲು ಫೋರ್ಜ್ದು ಫೈನಾನ್ಷಿಯಲ್ಸ್ ನೋಡ್ತಾಯಿದ್ರೆ, ಮಾರ್ಚ್ 2021ನಲ್ಲಿ 142 crores ಸೇಲ್ಸ್ ಇತ್ತು. ದೆನ್ 286, 327. ಲಾಸ್ಟ್ ಇಯರ್ ಅಂದರೆ ಮಾರ್ಚ್ 2024ಅಲ್ಲಿ 560 crores ಸೇಲ್ಸ್. ಸೊ 140 to 560 ವಿತಿನ್ 2021 ಟು ಒಂದು 3-4 ಇಯರ್ಸಲ್ಲಿ ಒಂದು ಒಳ್ಳೆಯ ಗ್ರೋತ್ ಇದೆ ಸೇಲ್ಸಲ್ಲಿ. ಅದರ ಜೊತೆಗೆ OPM, ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತಂತಂದರೆ ಒಳ್ಳೆಯ OPM ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. 8 crore ಇತ್ತು 2021ಅಲ್ಲಿ ನೆಟ್ ಪ್ರಾಫಿಟ್ನ ಹೇಳ್ತಾ ಇದ್ದೀನಿ. ದೆನ್ ಇಟ್ ರೈಸ್ ಟು 30 crores. ಅಗೇನ್ ಇನ್ ಲಾಸ್ಟ್ ಇಯರ್ 94 crores ಅಂದರೆ ಮಾರ್ಚ್ 2024ರಲ್ಲಿ 94 ಕೋಟಿ. 8 ಕೋಟಿಯಿಂದ 94 ಕೋಟಿ. ನಿಜವಾಗ್ಲೂ ನೀವು ನೋಡ್ತಾ ಹೋಯ್ತಂದರೆ ಸೇಲ್ಸು ಮತ್ತು ನೆಟ್ ಪ್ರಾಫಿಟಲ್ಲಿ ಮ್ಯಾಸಿವ್ ಗ್ರೋತನ್ನು ನಾವು ನೋಡ್ಬೋದು ಈ ಕಂಪ್ನಿನಲ್ಲಿ. ಇದರದ್ದು ಡಿವಿಡೆಂಡ್ ಕೂಡ 1 ಇಯರ್ ಡಿವಿಡೆಂಡ್ ಪೇಔಟ್ ಮಾಡಿದ್ದಾರೆ 2021ಅಲ್ಲಿ. ಸೊ ನಂತರ ಏನು ಮಾಡಿಲ್ಲ. ಖಂಡಿತವಾಗೂ ಇದು ಫೈನಾನ್ಷಿಯಲ್ ನೋಡ್ತಾ ಇದ್ದರೆ ತುಂಬ ಏನಂತ ಹೇಳ್ತೇವೆ, ಸ್ಪಾಂಟೇನಿಯಸ್ ಗ್ರೋತು, ಮ್ಯಾಸಿವ್ ಗ್ರೋತ್ ಕಾಣಿಸ್ತಾ ಇದೆ. ಬಟ್ ಇದರದ್ದು ನೀವು ಪೂರ್ತಿ ಡೀಟೇಲ್ಸ್ ಅಂದರೆ ಭಾಳ ಇದು ಏನಪ್ಪ ಅಂತಂದರೆ, ಬಾಲು ಫೋರ್ಜ್ ಈಸ್ ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫುಲ್ಲಿ ಫಿನಿಶ್ಡ್ ಆ್ಯಂಡ್ ಸೆಮಿ ಫಿನಿಶ್ಡ್ ಫೋರ್ಜ್ಡ್ ಕ್ರ್ಯಾಂಕ್ ಶಾಫ್ಟ್ಸು ಮತ್ತು ಫೋರ್ಜ್ಡ್ ಕಾಂಪೊನೆಂಟ್ಸ್. ಇಟ್ ಹ್ಯಾಸ್ ದ ಕೆಪಬಿಲಿಟಿ ಟು ಮ್ಯಾನುಫ್ಯಾಕ್ಚರ್ ಕಾಂಪೊನೆಂಟ್ಸ್ ಕನ್ಫರ್ಮಿಂಗ್ ಟು ದ ನ್ಯೂ ಎಮಿಷನ್ ರೆಗ್ಯುಲೇಷನ್ಸ್ ಆ್ಯಂಡ್ ದ ನ್ಯೂ ಎನರ್ಜಿ ವೆಹಿಕಲ್ಸ್. ಸೊ ಇದರದ್ದು ನೀವು ನೋಡಿದ್ರೆ ಆಟೋ ಸೆಗ್ಮೆಂಟಿಗೆ ಬರ್ತಕ್ಕಂಥ, ಆಟೋ ಸೆಕ್ಟ್ರಿಗೆ ಬರ್ತಕ್ಕಂಥ ಕಂಪ್ನಿ ಅಂತ ಹೇಳ್ಬೋದು. ನೀವು ಬರೀ ಜಸ್ಟ್ ನಾನು ಓವರಿಗೆ ಕೊಟ್ಟಿದ್ದೀನಿ. ನೀವು ಈ ಕಂಪ್ನಿಯನ್ನು ಕೆದಕಿ ಪೂರ್ತಿಯಾಗಿ ಇದು ಎಷ್ಟರ ಮಟ್ಟಿಗೆ ಇವ್ರದ್ದು ಆರ್ಡರ್ ಬುಕ್ಸ್ ಇದೆ, ಆಮೇಲೆ ಎಷ್ಟು ವರ್ಷದಿಂದ ಇದೆ, ಇವ್ರ ಮ್ಯಾನೇಜ್ಮೆಂಟ್ ಬಗ್ಗೆ. ಸೊ ಜಸ್ಟ್ ನಾನು ಒಂದು 5 ಇಯರ್ಸ್ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ಸ್ ನೋಡಿದೆ. ನೀವು ಅದಕ್ಕಿಂತ ಮುಂಚೆದು ಟ್ರ್ಯಾಕ್ ರೆಕಾರ್ಡ್ಸ್ ಎಲ್ಲ ತೆಗೀರಿ, ಏನೇನಾಗಿತ್ತು ಎಲ್ಲವನ್ನು ನೋಡಿ. ಸದ್ಯದ ಮಟ್ಟಿಗೆ ಈಗ ತೋರಿಸಿರ್ತಕ್ಕಂಥ ರಿಸಲ್ಟ್, ಎಸ್ಪೆಷಲಿ ಲಾಸ್ಟ್ ಕ್ವಾರ್ಟರ್ದು ಮತ್ತು ಒಂದು ಲಾಸ್ಟ್ 2 ಇಯರ್ಸಲ್ಲಿ ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಸ್ಟಡಿ ಮಾಡಿ. ಎರಡನೇ ಕಂಪ್ನಿ ಪ್ರಕಾಶ್ ಪೈಪ್ಸ್ ಲಿಮಿಟೆಡ್. ಸೊ 2019ರಲ್ಲಿ ಇದ್ರ ಫೈನಾನ್ಸ್ ನೋಡಿ 340 ಕೋಟಿ ಇದ್ದಂಥದ್ದು. ಈಗ ಲಾಸ್ಟ್ ಮಾರ್ಚ್ 2024ಅಲ್ಲಿ 669 ಕೋಟಿ. ಸೊ 340 to 670 crores. ಒಳ್ಳೆಯ ಇಯರ್ ಟು ಇಯರ್ ಒಳ್ಳೆಯ ಗ್ರೋತನ್ನು ನೋಡ್ತಾ ಇದ್ದೀವಿ ನಾವು ಸೇಲ್ಸಲ್ಲಿ. OPM ಕೂಡ ಒಳ್ಳೆಯ OPMನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ನೆಟ್ ಪ್ರಾಫಿಟನ್ನು ನೋಡೋದಾಯ್ತಂದರೆ ಸೇಮ್ ಇಯರ್ 29 crores ಇತ್ತು. ಈಗ ಲಾಸ್ಟ್ ಇಯರಲ್ಲಿ ಅಂದರೆ ಮಾರ್ಚ್ 2024 ಅಂದರೆ 90 crores. 30 crores-ಇಂದ 90 crores ತನಕ. ಸೊ ಡಿವಿಡೆಂಡ್ ನೀವು ನೋಡ್ಬೋದು, ಪ್ರತಿ ವರ್ಷ ಡಿವಿಡೆಂಡ್ ಕೂಡ ಪೇಔಟ್ ಕೊಡ್ತಾ ಇದ್ದಾರೆ. ಸೊ ಫೈನಾನ್ಷಿಯಲ್ಸ್ ನೋಡ್ತಾ ಇದ್ದಾರೆ, ಒಳ್ಳೆಯ ಇಯರ್ ಟು ಇಯರ್ ಗ್ರೋತನ್ನು ಕಾಣ್ತಾ ಇದೆ. ಲಾಸ್ಟ್ ಒಂದು 5-6 ಇಯರ್ಸಲ್ಲಂತೂ ಒಳ್ಳೆಯ ಟ್ರೆಮೆಂಡಸ್ ಗ್ರೋತ್ ಅಂತ ಹೇಳ್ಬೋದು ನಾವು ಫೈನಾನ್ಷಿಯಲ್ಸು. ಇದನ್ನು ಅಷ್ಟೇ ನಾನು ಓವರ್ವ್ಯೂ ಹೇಳ್ತಾ ಇದ್ದೀನಿ. ನೀವು ಇದನ್ನು ತುಂಬ ಡೀಪಾಗಿ ಕೆದಕಿ ಈ ಬಗ್ಗೆ ಕಂಪ್ನಿಯ ಬಗ್ಗೆ ಸ್ಟಡಿ ಮಾಡಿ. ಸೊ ಇದರಲ್ಲಿ ಇವತ್ತು ಏನು ಹೇಳ್ತಾ ಇದ್ದೀನಲ್ಲ, ಇವತ್ತಿನ ಯಾವುದಾದ್ರೂ ನಿಮಗೆ ಅದರಲ್ಲಿ ಡೀಟೇಲ್ ಅನಾಲಿಸಿಸ್ ಬೇಕು ಅಂತಂದರೆ ಖಂಡಿತವಾಗಿ ನನಗೆ ಕಮೆಂಟ್ ಮಾಡಿ. ಆ ಕಂಪ್ನಿಯ ಬಗ್ಗೆ ಡೀಟೇಲ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡೋಣ. ಇದ್ರದ್ದು ಏನಪ್ಪ ಅಂತಂದರೆ, ಪ್ರಕಾಶ್ ಪೈಪ್ಸ್ ಈಸ್ ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ PVC pipes and fittings and packaging products. It was incorporated in June 2017, created out of a demerger from Prakash Industries. ಸೊ 2017ರಲ್ಲಿ ಡಿಮರ್ಜರ್ ಆಗಿದೆ ಪ್ರಕಾಶ್ ಇಂಡಸ್ಟ್ರೀಸ್ ಅಂತೇಳಿ, ಒಂದು ಒಳ್ಳೆಯ ಕಂಪ್ನಿ. ಅದರಿಂದ ಪ್ರಕಾಶ್ ಪೈಪ್ಸ್ ಡಿಮರ್ಜರ್ ಆಗಿದೆ 2017ಇಂದ. ಸೊ ಅಲ್ಲಿಂದ ನೋಡಿದ್ರೆ ನೀವು ಫೈನಾನ್ಷಿಯಲ್ಸು ತುಂಬ ಚೆನ್ನಾಗಿದೆ.
ಬಟ್ ನೀವು ಈಗ ಏನಿದು ಸೆಕ್ಟರ್ ಪೈಪ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಅಂತಂದರೆ PVC, ಇದು ಒಂಥರ ಏನು ಈ ಆಟೋ ಸೆಕ್ಟರ್ಸು, ಆಮೇಲೆ ಆಲ್ಕೋಹಾಲು, ಪೈಪ್ಸ್ ಆ್ಯಂಡ್ ಫಿಟ್ಟಿಂಗ್ಸು, ಫಾರ್ಮಾ, ಇವೆಲ್ಲ ಏನಪ್ಪ FMCG, ಇವೆಲ್ಲ ಎವರ್ ಗ್ರೀನ್ ಅಂದರೆ ಬೇಸಿಕ್ ಕಮ್ಯುನಿಟೀಸ್ ಅಂತೇಳಿ ಖಂಡಿತವಾಗ್ಲೂ ಎನಿ ಟೈಮ್ ಡಿಮ್ಯಾಂಡ್ ಇರ್ತಕ್ಕಂಥ ಪ್ರಾಡಕ್ಟ್ ಸೆಕ್ಟರು. ಇದರಲ್ಲಿ ನಾವು ಆರಿಸ್ಕೋಬೇಕಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಏನಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಒಳ್ಳೆ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥ ಎವರ್ ಗ್ರೋತ್ ಇರ್ತಕ್ಕಂಥ. ನಾವು ಬರೀ ಜಸ್ಟ್ ಏನು ಪೈಪ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಅಂದ ತಕ್ಷಣ ಸೊ ಅದರಲ್ಲಿ ಗ್ರೋತ್ ಇಲ್ಲ ಅಂತಂದರೆ, ಕಂಪ್ನಿ ಗ್ರೋತ್ ಇಲ್ಲ ಅಂತಂದರೆ ಅಂಥ ಕಂಪ್ನಿನ ಆಯ್ಕೆ ಮಾಡ್ಕೊಳೋದ್ರಲ್ಲಿ ನಮಗೆ ಯಾವುದೇ ಲಾಭಾಂಶ ಇರೋಲ್ಲ. ಹಾಗಾಗಿ ಒಳ್ಳೆಯ ಕಂಪ್ನಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಪ್ರಕಾಶ್ ಪೈಪ್ ಬಗ್ಗೆ ನೀವು ಡೀಪಾಗಿ ಒಂದು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಈಸ್ ರೇಮಂಡ್ಸ್ ಲಿಮಿಟೆಡ್. ರೇಮಂಡ್ ಲಿಮಿಟೆಡ್ ತುಂಬ ದೊಡ್ಡ ಅಂದರೆ ತುಂಬ ರಿನೌಂಡ್ ಫೇಮಸ್ ಕಂಪ್ನಿ ಆದರೂ ಕೂಡ ಇದರ ಸ್ಟಾಕಲ್ಲಿ ನೋಡ್ತಾ ಇದ್ದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನಮಗೆ ಗೊತ್ತಿರ್ತಕ್ಕಂಥವ್ರು ಇನ್ವೆಸ್ಟ್ಮೆಂಟ್ ಇಲ್ಲ. ಸೊ ಹಾಗಾಗಿ ಇದು ಒಂಥರ ಹಿಡನ್ ಜಮ್ ಇದ್ದಂಗೆ ಅನ್ಕೋಬೋದು. ಯಾಕಂದರೆ ನಾವು ಇದನ್ನು ಎಷ್ಟೋ ಜನರಿಗೆ ಇದು 300-400 ಇದ್ದಾಗ ಕೂಡ ಏನು ಹೇಳಿದ್ವಿ, ಅವಾಗ ಕೂಡ ತಗೊಂಡಿದ್ದಾರೆ ಕೆಲವರು ಮಾತ್ರ. ಬಟ್ ಭಾಳ ಜನ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿರಲಿಲ್ಲ. ಬಿಕಾಸ್ ದೇ ಥಿಂಕ್ ಇಟ್ ಆ್ಯಸ್ ಸೀಸ್ನಲ್ ಬಿಸ್ನೆಸ್ಸು. 100% ಸೀಸ್ನಲ್ ಬಿಸ್ನೆಸ್ಸು. ಬಟ್ ಇನ್ನೂ ಒಂದು ಕಾರಣ ಏನಪ್ಪ ಅಂತಂದರೆ, ಈಗ ನೋಡಿ ಹೇಳ್ತಿದ್ದೀನಿ, ಮಾರ್ಚ್ 2016 ನೋಡಿದ್ರೆ 5,177 ಕೋಟಿ ಇತ್ತು. ಅದೇ ಮಾರ್ಚ್ 2024 ಎಷ್ಟಿದೆ, 9,020 ಕೋಟಿ. ಸೊ ಹೆಂಗಪ್ಪ ಅಂತಂದರೆ ರೇಮಂಡ್ಸು ಈ ಥರ ಸೇಲ್ಸ್ ಅಪ್ಪು ಡಿಪ್ಪು ಆಗ್ತಾ ಈ ಥರ ಅಪ್ ಟ್ರೆಂಡ್ ಗ್ರೋತಲ್ಲಿದೆ. ಸೊ ದಟ್ ಈಸ್ ವೈ ಇದು ಏನು ಸ್ಟಾಕ್ ಕೂಡ ಅಷ್ಟೇ ನೀವು ನೋಡ್ತಾ ಹೋದರೆ ಅದರದ್ದು ಏನು ರಿಟರ್ನ್ಸ್ ಅಂದರೆ ಸ್ಟಾಕ್ ಪ್ರೈಸ್ ಕೂಡ ಫ್ಲಕ್ಚುಯೇಟ್ ಆಗ್ತಾ ಅಪ್ ಆಗ್ತಿದೆ. ಅಂದರೆ ನಾವು ಜಸ್ಟ್ ಬರೀ ಸೀಸನ್ ವೈಸ್ ಅಂದರೆ ಏನು ಮಾಡ್ಬಿಡ್ತೀವಿ, ಶಾರ್ಟ್ ಟರ್ಮಿಗೆ ಮಾತ್ರ ಥಿಂಕ್ ಮಾಡ್ತೀವಿ. ಬಟ್ ಲಾಂಗ್ ಟರ್ಮಲ್ಲಿ ನೋಡಿ 5,000 ಕೋಟಿ ಇದ್ದಂಥದ್ದು ಇವತ್ತು 9,000 ಕೋಟಿಗೆ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ವಂಡರ್ಫುಲ್ OPM ಕೂಡ ಮೇಂಟೈನ್ ಮಾಡ್ತಾ ಇದೆ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತಂದರೆ ಅವಾಗ 86 crore ಇದ್ದಂಥದ್ದು ನೋಡಿ ಇಲ್ಲಿ 120, 86 ಮತ್ತು 30 crores ಸ್ವಲ್ಪ ಫ್ಲಕ್ಚುಯೇಟ್, ಮತ್ತು 175, 200 ಇಲ್ಲೊಂದು ವರ್ಷ ಲಾಸು. ಮೋಸ್ಟ್ಲಿ ದಿಸ್ ಇಸ್ ಇನ್ ಕರೋನಾ ಟೈಮ್ ಅನಿಸುತ್ತೆ. ಈಗ ಲಾಸ್ಟ್ ಇಯರಲ್ಲಿ ನೋಡಿ 1,443 crores. ಸೊ ಅಲ್ಲಿ ಲಾಸ್ ಆದಾಗ ಒಂದು ವರ್ಷ ಬಿಟ್ಟರೆ ಮಿಕ್ಕಿದ್ದು ಎಲ್ಲ ಕಡೆನೂ ಪ್ರತಿ ವರ್ಷವೂ ಒಳ್ಳೆಯ ಡಿವಿಡೆಂಡನ್ನು ಕೂಡ ಪೇಔಟ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಕಾಲ್ಡ್ ಏನು ನೋಡಿ, ಅದಕ್ಕೆ ಪೇಷನ್ಸ್ ಅಂತಕ್ಕಂಥದ್ದು. ಸೊ ಒಂದು ವರ್ಷ ಇಲ್ಲಿ 175 ಆಗಿದೆ, ಇಲ್ಲೊಂದು ವರ್ಷ ಲಾಸ್ ಆಯಿತು. ಸೊ ಲಾಸ್ ಆದ ತಕ್ಷಣ ನಾವು ಲಾಸ್ ಯಾಕಾಯಿತು, ಏನು ಪ್ರತಿಯೊಂದನ್ನು ಭಾಳ ತುಂಬ ಚೆನ್ನಾಗಿ ಅನಲೈಸ್ ಮಾಡಬೇಕಾಗ್ತದೆ. ಇಲ್ಲಾಂದರೆ ಇಲ್ಲೆಲ್ಲೋ ಸ್ವಲ್ಪ ಅಪ್ ಆದಾಗೆ ಬೈ ಮಾಡಿರ್ತಾರೆ, ಇಲ್ಲಿ ಲಾಸ್ ಆದಾಗ ಸ್ಟಾಕ್ ಬಿದ್ದಿರುತ್ತೆ, ಸೆಲ್ ಮಾಡಿ ಅವರು ಕೂಡ ಲಾಸ್ ಆಗಿರ್ತಾರೆ. ಬಟ್ ಇವತ್ತು ಅದು ನೋಡಿದ್ರೆ ಆ ಸ್ಟಾಕ್ ಪ್ರೈಸ್ ಎಲ್ಲಿಗೂ ಹೋಗಿದೆ ಬಿಕಾಸ್ ಆಫ್ ದಿಸ್ ಪ್ರಾಫಿಟ್. ಹಾಗಾಗಿ ತುಂಬ ಒಳ್ಳೆಯ ಕಂಪ್ನಿ ಇದ್ದಾಗ ಅವರು ಲಾಸ್ ಆದರೂ ಕೂಡ ಅದನ್ನು ರಿಕವರ್ ಮಾಡಿ ಬರೋಷ್ಟು ಕೆಪಾಸಿಟಿ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಆ ಮ್ಯಾನೇಜ್ಮೆಂಟು ಅದರ ಹಿಸ್ಟ್ರಿನ ತೆಗಿಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಹೇಳೋದು ಸ್ಟಾಕ್ ಮಾರ್ಕೆಟಲ್ಲಿ ನಾಲೆಡ್ಜ್ ಈಸ್ ಮನಿ, ಸೊ ಇನ್ಫಾರ್ಮೇಷನ್ ಈಸ್ ಮನಿ. ಹಾಗಾಗಿ ಇನ್ಫಾರ್ಮೇಷನ್ನು, ನಾಲೆಡ್ಜು ನೀವು ಎಷ್ಟು ಕೆದಕ್ತಾ ಇರ್ತೀರೋ ಅಷ್ಟು ಒಳ್ಳೆಯ ವೆಲ್ತನ್ನು ಮಾಡ್ತಾ ಹೋಗ್ಬೋದು. ಖಂಡಿತ ಇದ್ರ ಬಗ್ಗೆ ನಾವು ಏನು ರೇಮಂಡ್ಸ್ ಬಗ್ಗೆ ಹೇಳೋದು ಬೇಕಾಗಿಲ್ಲ, ರೇಮಂಡ್ಸ್ ಎಲ್ಲ ಗೊತ್ತಿದೆ. ಇದ್ರ ಬಗ್ಗೆ ಒಂದು ಒಳ್ಳೆಯ ಸ್ಟಡಿಯನ್ನು ಮಾಡಿ. ಫೋರ್ ಕಂಪ್ನೀಸ್ ವೀನಸ್ ಪೈಪ್ಸ್ ಆ್ಯಂಡ್ ಟ್ಯೂಬ್ಸು ಮಾರ್ಚ್ 2019 119 crores ಇತ್ತು. ಸೊ 178, 390, 87, 552. ಲಾಸ್ಟ್ ಮಾರ್ಚ್ 2024 800 crores ಸೇಲ್ಸನ್ನು ಮಾಡಿದೆ. ಸೊ ನೋಡಿದ್ರೆ 100 crores to 800 crore ಒಂದೊಳ್ಳೆಯ ಇಂಪ್ರೂವ್ಮೆಂಟ್ ನೋಡ್ಬೋದು ನೀವು ಸೇಲ್ಸಲ್ಲಿ. OPM ಮತ್ತು ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಅಷ್ಟೇ ಒಳ್ಳೆಯ ಇನ್ಕ್ರೀಸ್ ಇಯರ್ ಟು ಇಯರ್ ಇದೆ. ನೆಟ್ ಪ್ರಾಫಿಟ್ ನೋಡೋದಂತಂದರೆ 4 crores ಇವಾಗ 86 crore, 4, 24, 32, 44, 86 crores. ಸೊ ಇದು ಒಂಥರ ಈ ಥರ ಗ್ರೋತ್ ಕಂಪ್ನೀಸ್ ನಾನು ಹೇಳ್ತೀನಲ್ಲ, ಈ ಥರ ಅಪ್ ಟ್ರೆಂಡಲ್ಲಿ ಹೋಗ್ತಕ್ಕಂಥ ತುಂಬ ವಿರಳ, ತುಂಬ ಭಾಳ ಕಡಿಮೆ ಕಂಪ್ನಿಗಳು ಈ ಥರ ಸಿಗೋಂಥದ್ದು. ಅಂಥದ್ರಲ್ಲಿ ನಾವು ಇದು ಒಂದು ವೀನಸ್ ಪೈಪ್ಸ್ ಆ್ಯಂಡ್ ಟ್ಯೂಬ್ಸ್ ಕೂಡ ಒಂದು ಒಳ್ಳೆಯ ನೀವು ಫೈನಾನ್ಷಿಯಲ್ ರೆಕಾರ್ಡನ್ನು ನೋಡ್ಬೋದು ಒಂದು 5 yearsಯಿಂದ. ವೀನಸ್ ಪೈಪ್ಸ್ ಆ್ಯಂಡ್ ಟ್ಯೂಬ್ಸ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಎಕ್ಸ್ಪೋರ್ಟ್ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ಸ್ ಆ್ಯಂಡ್ ಟ್ಯೂಬ್ಸ್. ದ ಕಂಪನಿ is manufacturing stainless types 2 products in 2 broad categories: seamless tube pipes and welded tubes pipes, under which 5 categories of products are manufactured. ಸೊ ಇದು ನಿಮ್ಗೆ ಹೆಸರಲ್ಲೇ ಗೊತ್ತಾಗುತ್ತೆ, ವೀನಸ್ ಪೈಪ್ಸ್ ಆ್ಯಂಡ್ ಟ್ಯೂಬ್ಸು. ಸೊ ಇದ್ರದ್ದು ನೀವು ಕೂಡ ಒಂದು ಸ್ಟಡಿ ಮಾಡಿ, ಒಳ್ಳೆಯ ಡೀಪ್ ಸ್ಟಡಿ ಮಾಡಿ ಇದನ್ನು ಸ್ಟಾಕನ್ನು ರ್ಯಾಡರ್ ಇಟ್ಕೊಳ್ಳಿ. ಇವತ್ತಿಗೆ 4 ಕಂಪ್ನಿಗಳನ್ನು ಮುಗಿಸೋಣ. ಮತ್ತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.